ಇರ್ಬೋದು ಈ ರೀತಿ ಅವಲಕ್ಕಿಗಳನ್ನು ನಾವು ಸ್ನ್ಯಾಕ್ಸ್ ಮಾಡೋದಕ್ಕೆ ಅಥವಾ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ತೊಗೊಂಡು ಬಂದಿರ್ತೀವಿ. ಸ್ವಲ್ಪ ಯೂಸ್ ಮಾಡಿ ಹಾಗೇನೆ ಬಿಟ್ಬಿಟ್ರೆ ಇದರಲ್ಲಿ ಉಂಡೆ ಕಟ್ಟೋದು ಹುಳುಗಳು ಸೇರ್ಕೊಳ್ತಾ ಇರುತ್ತೆ. ಇವಾಗ ಸ್ವಲ್ಪ ಕೂಲ್ ವೆದರ್ ಇರೋದ್ರಿಂದ ಇದು ಸ್ಮೂತ್ ಆಗಿಬಿಟ್ರೆ ಅಂತೂ ಇದರ ಟೇಸ್ಟ್ ಹಾಳಾಗ್ತಾ ಇರುತ್ತೆ. ಸೊ ಆವಾಗ ನೀವು ಈ ರೀತಿ ಇಟ್ಕೊಳ್ಳೋದು ಬೆಸ್ಟು. ಸೊ ಇಲ್ಲಿ ನೋಡ್ತಾ ಇದ್ರೆ ನಾನು ಇದರಲ್ಲಿ ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಇದರ ಸ್ಮೆಲ್ಗೆ ಇದರಲ್ಲಿ ಹುಳುಗಳು ಸೇರ್ಕೊಳ್ಳೋದು ಅಥವಾ ನುಸಿ ಆಗೋದು ಏನೂ ಆಗೋದಿಲ್ಲ. ಸೊ ಹಾಗಾಗಿ ನಾನು ಈ ಒಂದು ಒಣ ಮೆಣಸಿನ್ಕಾಯಿನ ಹಾಕಿ ಇಡ್ತಾ ಇದ್ದೀನಿ. ನಂತರ ಇದನ್ನ ಈ ರೀತಿ ನೀವು ನೀಟಾಗಿ ಕ್ಲೋಸ್ ಮಾಡ್ಕೊಳ್ಬೇಕು. ವಿಡಿಯೋದಲ್ಲಿ ತೋರಿಸಿದಾಗೇನೆ ನೀಟಾಗಿ ಕ್ಲೋಸ್ ಮಾಡಿಕೊಂಡು ಮನೆಯಲ್ಲಿ ಎಕ್ಸ್ಟ್ರಾ ಪಿನ್ಗಳಂತೂ ಇದೇ ಇರುತ್ತೆ. ಈ ರೀತಿ ಟಿಕ್ ಟಾಕ್ ಪಿನ್ಗಳನ್ನು ನೀವು ಸೈಡಲ್ಲಿ ಈ ರೀತಿ ನೀವು ಇದನ್ನು ಕ್ಲೋಸ್ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿ ಗಾಳಿ ಏನು ಹೋಗೋದಿಲ್ಲ. ಅವಾಗ ಇದು ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ನೀವು ಯಾವಾಗ ಯೂಸ್ ಮಾಡಿದ್ರೂ ಇದು ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ. ಸೊ ಯಾವಾಗಲೂ ನೀವು ಹಾಗೇನೆ ಇಟ್ಕೊಂಡು ಇದನ್ನ ವೇಸ್ಟ್ ಮಾಡಿ ಬಿಸಾಕೋದಕ್ಕಿಂತ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಸೊ